ಜೀವನ ಕಲಿಸಿದ ಪಾಠ. ಅವಳು ಚಂದನ. ಎಲ್ಲರ ತರಹ ಚೆಂದದ ಬದುಕು. ಅವಳ ಅಪ್ಪ ಅಮ್ಮರದ್ದು ಲವ್ ಮ್ಯಾರೇಜ್. ಇಬ್ರು ಬೇರೆ ಬೇರೆ ಜಾತಿ. ಇದೇ ಕಾರಣಕ್ಕೆ ಅವರಿಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಆದರೆ ಚಂದನ ಅಮ್ಮ ಆಶಾಗೆ ಒಬ್ಬ ತಂಗಿ ಇದ್ಲು. ಅವಳ ಜೊತೆ ಮಾತ್ರ ಸ್ವಲ್ಪ ಸಂಬಂಧ. ಅವಳಿಗೆ ಮಕ್ಕಳಿರಲಿಲ್ಲ. ಒಂದು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ಲು. ಕೈ ತುಂಬ ಸಂಬಳ. ಆದರೆ ಮಕ್ಕಳಿರಲಿಲ್ಲ ಅನ್ನೋ ಕೊರತೆಯ ಜೊತೆಗೆ ಸ್ವಾರ್ಥಿ. ಆಶಾ ಕೂಡ ಒಂದು ಒಳ್ಳೆ ಹುದ್ದೆಯಲ್ಲಿ ಇದ್ದಳು. ಅವಳದು ಸರ್ಕಾರಿ ಕೆಲಸ, ಅಪ್ಪ ವ್ಯವಸಾಯ. ಇಬ್ಬರು ಮಕ್ಕಳು ಚಂದನ ಮತ್ತು ಅವಳ ತಮ್ಮ ರಮೇಶ್. ಹೀಗೆ ಜೀವನ ನಡೆಯುತ್ತಿರುವಾಗ ಒಂದು ದಿನ ಚಂದನಾಳ ತಂದೆ ಇದ್ದಕ್ಕಿದ್ದ ಹಾಗೆ ಹೃದಯಾಘಾತದಿಂದ ತೀರಿ ಹೋದರು. ಪಾಪ ಆಗಿನ್ನು ಚಂದನಾಳ ವಯಸ್ಸು 11. ಅವರ ತಾಯಿ ಆಶಾಗೆ ಇದು ನುಂಗಲಾರದ ತುತ್ತಾಯಿತು. ಒಂದು ಕಡೆ ಕೆಲಸ, ಇನ್ನೊಂದು ಕಡೆ ಚಿಕ್ಕ ಮಕ್ಕಳ ಪಾಲನೆ ಪೋಷಣೆ. ಮನೆಯವರನ್ನೆಲ್ಲ ಎದುರು ಹಾಕಿಕೊಂಡು ಮದುವೆ ಮಾಡಿಕೊಂಡ ಗಂಡ ಜೊತೆಯಿಲ್ಲ. ಯಾರಿಗೂ ಬೇಡವಾಗಿ ಹೋಗಿದ್ದರೂ ಧೈರ್ಯಗೆಡದ ಆಶಾ ಕಷ್ಟಪಟ್ಟು ಮಕ್ಕಳನ್ನು ಸಾಕಿ ಮುಂದೆ ಬಂದಿದ್ದಳು. ಹೀಗೆ ಜೀವನ ಸಾಗುತ್ತಾ ಚಂದನ PUC ಮುಗಿಸಿ ಒಳ್ಳೆ ಅಂಕ ಪಡೆದಿದ್ದಳು. ಎಲ್ಲ ವಿಷಯದಲ್ಲೂ ಜಾಣೆಯಾಗಿದ್ದಳು. ಡಿಗ್ರಿಗೆ ಜಾಯ್ನ್ ಆದಳು. ಹೇಗಾದರೂ ಮಾಡಿ ಚಂದನಾಳು ಕೂಡ ಸರ್ಕಾರಿ ಉದ್ಯೋಗಿ ಆಗಬೇಕೆಂಬುದು ಆಶಾಳ ಆಸೆಯಾಗಿತ್ತು. ಅದರಂತೆಯೇ ಅವಳಿಗೆ ಪೋಸ್ಟ್ ಆಫೀಸ್ ಎಕ್ಸಾಮ್ಗೆ ತಯಾರಿ ನಡೆಸಿದರು. ಅವಳು ಅಂದುಕೊಂಡಂತೆ ಎಕ್ಸಾಮ್ನಲ್ಲಿ ಪಾಸಾದಳು. ಚಂದನ ಆಗ ಇನ್ನು ರಮೇಶನಿಗೆ 14 ವರ್ಷ. ಚಂದನ ಡಿಗ್ರಿ ಓದುವಾಗ ಅವಳ ಕ್ಲಾಸಲ್ಲಿ ಸುದರ್ಶನ ಅಂತ ಹುಡುಗ ಪರಿಚಯ ಆದ. ಅವರಿಬ್ಬರು ಬರೀ ಸ್ನೇಹ ಅಷ್ಟೇ. ಅದೇ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕ ಮಲ್ಲಿಕಾರ್ಜುನ್ ಇದ್ದರು. ಅವರು ತಮ್ಮ ಕವಿತೆಗಳ ಮೂಲಕ, ಕತೆ ಬರವಣಿಗೆಗಳ ಮೂಲಕ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳನ್ನು ಅವರೆಡೆಗೆ ಆಕರ್ಷಿತರನ್ನಾಗಿ ಮಾಡಿಕೊಂಡಿದ್ದರು. ಎಲ್ಲರಂತೆ ಚಂದನ ಕೂಡ ಆಕರ್ಷಿತಳಾಗಿದ್ದಳು. ಪೋಸ್ಟ್ ಆಫೀಸ್ ಎಕ್ಸಾಮ್ನಲ್ಲಿ ಪಾಸಾಗಿದ್ದ ಚಂದನಾಳಿಗೆ 6 ತಿಂಗಳು ಟ್ರೈನಿಂಗ್ ಇತ್ತು. ಅವಳು ಬೇರೆ ಊರಿಗೆ ಹೊರಡಬೇಕಾಗಿತ್ತು. ಹೊರಡಲು ಇನ್ನೂ 1 ವಾರ ಇರುವಾಗ ಆಶಾಗೆ ಹಠಾತ್ತನೆ ಅನಾರೋಗ್ಯ ಆಗಿತ್ತು. ಇದರಿಂದ ಚಂದನ ವಿಚಲಿತಳಾದಳು. ಆಶಾಗೆ ಗುಣವಾಗಲೇ ಇಲ್ಲ. 3 ದಿನಗಳ ನಂತರ ಯಾವ ಔಷಧಿಗಳೂ ಕೆಲಸ ಮಾಡದೆ ತೀರಿ ಹೋದರು. ತಾಯಿಯನ್ನು ಕಳೆದುಕೊಂಡ ಚಂದನ ಪೂರ್ತಿ ಅನಾಥಳಾಗಿದ್ದಳು. ತಮ್ಮನ ಜವಾಬ್ದಾರಿ ಕೂಡ ಚಂದನ ಮೇಲೆ. ಹೀಗೆ ಜೀವನದಲ್ಲಿ ಎಲ್ಲರನ್ನೂ ಕಳೆದುಕೊಂಡ ಚಂದನಳಿಗೆ ಅವಳ ಕಾಲೇಜಿನ ಕನ್ನಡ ಅಧ್ಯಾಪಕನ ಕವಿತೆಗಳು ಮನಸ್ಸಿಗೆ ಬಹಳ ಹತ್ತಿರವಾಗಿದ್ದವು. ಅವಳು ಅವಳ ತಾಯಿಯ ಆಸೆಯಂತೆ ಟ್ರೈನಿಂಗ್ ಹೋದಳು. ಅವಳ ತಮ್ಮನನ್ನು ತನ್ನ ಚಿಕ್ಕಮ್ಮಳ ಹತ್ತಿರ ಬಿಟ್ಟಿದ್ದಳು. ಆಶಾ ತೀರಿ ಹೋದ ಬಳಿಕ ಲಕ್ಷಗಟ್ಟಲೆ ಇನ್ಶೂರೆನ್ಸ್ ಹಣ ಬಂದಿತ್ತು. ಅದರ ಆಸೆಗಾಗಿ ರಮೇಶನನ್ನು ತನ್ನ ಬಳಿ ಇರಿಸಿಕೊಳ್ಳಲು ಒಪ್ಪಿದ್ದಳು ಚಿಕ್ಕಮ್ಮ. ಇದರ ಪರಿವೇ ಇರಲಿಲ್ಲ ಚಂದನಳಿಗೆ. ಚಂದನಳ ವಯಸ್ಸು ಇನ್ನು ಕೇವಲ 20. ಹೆತ್ತವರು ಯಾರೂ ಇರಲಿಲ್ಲ. ತಮ್ಮ ಇನ್ನೂ ಚಿಕ್ಕವನು. ಸಂಬಂಧಿಕರಿಲ್ಲ. ತನ್ನಲ್ಲೇ ಎಲ್ಲ ನೋವು ನುಂಗಿಕೊಳ್ಳುವಷ್ಟು ಪ್ರಬುದ್ಧ ವಯಸ್ಸು ಕೂಡ ಅವಳದಾಗಿರಲಿಲ್ಲ. ಹಾಗಾಗಿ ಅವಳಿಗೆ ಅವಳ ಗುರುಗಳೊಂದಿಗೆ ಸ್ನೇಹ ಬೆಳೆಯಿತು. ಗುರು ಶಿಷ್ಯ ಸಂಬಂಧ. ಅವನ ವಯಸ್ಸು 34. ಅವನೊಂದಿಗೆ ಎಲ್ಲ ಕಷ್ಟವನ್ನು ಹಂಚಿಕೊಳ್ಳುತ್ತಿದ್ದಳು. ಅವನು ಇವಳಿಗೆ ಸಮಾಧಾನ ಮಾಡುತ್ತಿದ್ದನು. ಅವನ ಕತೆ ಕವಿತೆಗಳಿಗೆ ಇವಳು ಸೋತು ಹೋಗಿದ್ದಳು. ಅವನ ಪ್ರೀತಿಯಲ್ಲಿ ತಂದೆ ಪ್ರೀತಿ, ಸ್ನೇಹಿತನ ಪ್ರೀತಿ ಎರಡೂ ಕಾಣುತ್ತಿದ್ದಳು. ಆದರೆ ಆ ದುಷ್ಟ ಗುರು ಅವಳ ಮೇಲೆ ಕೆಟ್ಟ ದೃಷ್ಟಿ ಇಟ್ಟಿದ್ದ. ಅದು ಚಂದನಗೆ ಅರ್ಥವೇ ಆಗಲಿಲ್ಲ. ಅರ್ಥವಾಗುವ ವಯಸ್ಸು ಕೂಡ ಇವಳದಾಗಿರಲಿಲ್ಲ. ಬುದ್ಧಿ ಹೇಳುವುದಕ್ಕೆ ಹೆತ್ತವರು ಇಲ್ಲ. ಅವಳ ಪ್ರೀತಿ ಅವನ ಮೇಲೆ ಎಷ್ಟಿರುತ್ತೆಂದರೆ, ನನಗೆ ಇಷ್ಟು ಸಹಾಯ ಮಾಡುವ ಇವರಿಗೆ ನಾನು ಏನಾದರೂ ಮಾಡಿದರೆ ಕಡಿಮೆ ಎನ್ನುವಷ್ಟು. ಇವಳು ಒಂದು ದಿನ ಅವನ ಪ್ರೀತಿಯ ಪರಾಕಾಷ್ಠತೆಯಲ್ಲಿ ತನ್ನನ್ನು ತಾನೇ ಅವನಿಗೆ ಅರ್ಪಿಸಿಕೊಂಡಿದ್ದಳು. ಈ ಕಾರಣಕ್ಕಾಗಿ ಚಂದನ ಮಲ್ಲಿಕಾರ್ಜುನನ್ನ ಮದುವೆಯಾಗಲೇಬೇಕಾಗಿತ್ತು. ತನಗಿಂತ 14 ವರ್ಷ ದೊಡ್ಡವನೊಂದಿಗೆ ಸಂಸಾರ ಮಾಡಬೇಕಾಯಿತು. ಆದರೆ ಚಂದನಳಿಗೆ ಇದ್ಯಾವುದರ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ. ಅವಳದು ನಿಜವಾದ ಪ್ರೀತಿಯಾಗಿತ್ತು. ಇಷ್ಟು ಹೊತ್ತಿಗಾಗಲೇ ಚಂದನ ಟ್ರೈನಿಂಗ್ ಮುಗಿಸಿ ಜಾಬ್ ಮಾಡೋಕ್ಕೆ ಶುರು ಮಾಡಿ 1 ವರ್ಷ ಆಗಿತ್ತು. ಇದನ್ನೇ ದಾಳವಾಗಿ ಉಪಯೋಗಿಸಿಕೊಂಡ ಅವಳ ಚಿಕ್ಕಮ್ಮ ಅವಳ ತಮ್ಮನಿಗೆ ತಲೆ ಕೆಡಿಸಿ ಅಕ್ಕನಿಂದ ದೂರ ಮಾಡಿದ್ದಳು. ಅವಳಿಗೆ ಚಂದನ ಎಂದರೆ ವಿಪರೀತ ಕೋಪ ಬರುತ್ತಿತ್ತು. ಒಂದು ದಿನ ಮಲ್ಲಿಕಾರ್ಜುನ್ ಅವಳನ್ನು ತನ್ನ ಊರಿಗೆ ಕರೆದುಕೊಂಡು ಹೋದ.
ಅವನ ಮನೆಯ ಬಾಗಿಲು ತೆರೆಯುತ್ತಿದ್ದಂತೆ ಅವಳಿಗೆ ಶಾಕ್ ಹೊಡೆದ ಹಾಗಾಯಿತು. ಬಾಗಿಲು ತೆರೆದಿದ್ದು ಅವನ ಹೆಂಡತಿ ಮೀನಾ. ಅವಳನ್ನು ಅಪ್ಪಿ ಒಂದು ಮಗು ಹಿಡಿದಿತ್ತು. ಅದು ಮಲ್ಲಿಕಾರ್ಜುನ್ ಮೀನಾಗೆ ಹುಟ್ಟಿದ ಮಗುವಾಗಿತ್ತು. ಮೊದಲ ಬಾರಿಗೆ ಕುಸಿದು ಬಿದ್ದ ಚಂದನ ಈ ವಿಷಯ ಅವಳಿಗೆ ಕಹಿಯಾದ ಸತ್ಯವಾಗಿತ್ತು. ಆದರೂ ಅವಳಿಗೆ ಅವನ ಮೇಲೆ ಪ್ರೀತಿ ಕಡಿಮೆ ಆಗಿರಲಿಲ್ಲ. ಮೀನಾ ತುಂಬ ಸಾಧು ಸ್ವಭಾವದ ಹೆಣ್ಣು. ಮಲ್ಲಿಕಾರ್ಜುನ ಪ್ರೀತಿಯ ಮೋಸಕ್ಕೆ ಅವಳು ಎಂದೋ ಬಲಿಯಾಗಿದ್ದಳು. ಅದರ ಫಲವಾಗಿ ಆ ಹೆಣ್ಣು ಮಗು ಹುಟ್ಟಿತ್ತು. ಮೀನಾಗೆ ಪೋಲಿಯೋ ಆಗಿ ಸ್ವಲ್ಪ ನಡೆಯಲು ಕಷ್ಟಪಡುತ್ತಿದ್ದಳು. ಇದೇ ಅವನಿಗೆ ಮೋಸದ ಬಲೆ ಬೀಸಲು ನೇರವಾಗಿದ್ದು. ಈ ಮನೆಗೆ ಬಂದ ಮೇಲೆ ಚಂದನಾಳಿಗೆ ಮಲ್ಲಿಕಾರ್ಜುನನ ಇನ್ನೊಂದು ಮುಖ ಪರಿಚಯ ಆಯಿತು. ಅದೇನೆಂದರೆ ರಾತ್ರಿಯಾದ ಕೂಡಲೇ ಚೆನ್ನಾಗಿ ಕುಡಿದು ಬಂದು ಇಬ್ಬರಿಗೂ ದನಕ್ಕೆ ಬಡಿದ ಹಾಗೆ ಬಡಿಯುವುದು, ಸಿಗರೇಟಿಂದ ಸುಡುವುದು. ಇದರಿಂದ ಆಗಲೇ ಮೀನಾ ರೋಸತ್ತು ಹೋಗಿದ್ದಳು. ಈಗ ಚಂದನಾಳ ಸರದಿ. ಚಂದದ ಬಾಳು ಹುಡುಕಿ ಬಂದವಳಿಗೆ ದೇವರು ಮೋಸ ಮಾಡಿದ್ದ. ಅವನು ಕೊಡುವ ಏಟಿಗೆ ಚಂದನ ಮತ್ತು ಮೀನಾಳ ಮುಖದಲ್ಲಿ ಗೆರೆಗಳು ಮೂಡುತ್ತಿದ್ದವು. ಇದರಿಂದ ಕೆಲಸಕ್ಕೆ ಹೋಗುವ ಚಂದನ ಸಹೋದ್ಯೋಗಿಗಳ ಪ್ರಶ್ನೆಗಳಿಗೆ ತತ್ತರಿಸಿ ಹೋಗಿದ್ದಳು. ಅವಳಿಗೆ ಕತೆ ಕವನಗಳೇ ಬೇರೆ, ಜೀವನವೇ ಬೇರೆ ಎಂದು ಅವಳ ಬದುಕು ಪಾಠ ಕಲಿಸಿತ್ತು. ಹೀಗೆ 3 ವರ್ಷ ಅವನೊಂದಿಗೆ ಎರಡನೇ ಹೆಂಡತಿಯಾಗಿ ಮೀನಾಳಿಗೆ ತಂಗಿಯಾಗಿ ಸಂಸಾರ ಮಾಡಿದ್ದಳು. ಈ ಮಧ್ಯೆ ಮೀನಾಗೆ ಇನ್ನ ಒಂದು ಗಂಡು ಮಗು ಹುಟ್ಟಿತ್ತು. ಮತ್ತೊಂದು ದಿನ ಮಲ್ಲಿಕಾರ್ಜುನ್ ಮತ್ತೆ ರಾತ್ರಿ ಕುಡಿದು ಬಂದು ಇಬ್ಬರಿಗೆ ಹೊಡೆದಿಲ್ಲದೆ ಮಕ್ಕಳಿಗೆ ಹೊಡೆಯುವುದಕ್ಕೆ ಶುರು ಮಾಡಿದ. ಈ ಎಲ್ಲ ನರಕಯಾತನೆ ನೋಡಿ ತನಗೆ ಮಗುವೇ ಬೇಡ ಎಂದು ನಿರ್ಧರಿಸಿದ್ದಳು ಚಂದನ. ಇಷ್ಟೆಲ್ಲ ಆದಾಗ ಚಂದನಳ ವಯಸ್ಸು ಕೇವಲ 24. ಆ ವಯಸ್ಸಿನ ಹುಡುಗಿಯರು ತಮ್ಮ ಮದುವೆಯ ಬಗ್ಗೆ, ಕೆರಿಯರ್ ಬಗ್ಗೆ ಯೋಚನೆ ಮಾಡುವಾಗ ಚಂದನ ಎಲ್ಲವನ್ನೂ ಅನುಭವಿಸಿ ಜೀವನದಲ್ಲಿ ಸೋತು ಹೋಗಿದ್ದಳು. ಅವಳ ಹರೆಯದಲ್ಲಿ ಮಾಡಿದ ತಪ್ಪು ಅವಳಿಗೆ ಅರಿವಾಗಿತ್ತು. ಒಂದು ದಿನ ದಿಟ್ಟ ನಿರ್ಧಾರ ಮಾಡಿ ಎಲ್ಲರೂ ಮನೆಯಲ್ಲಿ ಮಲಗಿರುವಾಗ ತನ್ನ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಬೆಂಗಳೂರಿಗೆ ಬಂದು ಬಿಟ್ಟಳು. ಕೆಲಸಕ್ಕೆ ರಾಜೀನಾಮೆ ನೀಡಿ ಹೊಸ ಜೀವನ ಒಂಟಿಯಾಗಿ ಶುರು ಮಾಡಬೇಕೆಂದಿದ್ದಳು. ಕೊರಳಿನಲ್ಲಿ ತಾಳಿ ತೆಗೆದು, ಹಣೆಯಲ್ಲಿನ ಸಿಂಧೂರ ತೆಗೆದು, ಕಾಲುಂಗುರಗಳನ್ನು ತೆಗೆದು ಮತ್ತೆ ಹುಡುಗಿಯಾಗಿ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡಳು. ಹೊಸ ಕೆಲಸ ಹುಡುಕಿಕೊಂಡು ನೆಮ್ಮದಿ ಕಂಡುಕೊಂಡಳು. ಆದರೂ ಅವಳು ಅನಾಥೆ. ಆದರೆ ಅವಳಿಗೆ ಹೀಗೆಲ್ಲ ಬದಲಾಗಲು ಪ್ರೇರೇಪಿಸಿದ್ದು ಅವಳ ಕಾಲೇಜಿನ ಸ್ನೇಹಿತ ಸುದರ್ಶನ. ಈಗಲೂ ಇಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದಾರೆ. ಚಂದನ ಎಲ್ಲವನ್ನೂ ಬಿಟ್ಟು ಮುಂದೆ ಹೋಗಿದ್ದಾಳೆ. ಒಂದು ಪಿಜಿಯಲ್ಲಿ ತನ್ನ ಓರಿಗೆಯವರೊಂದಿಗೆ ಬೆರೆತು ಜೀವನದ ಚಿಕ್ಕ ಚಿಕ್ಕ ಸಂತೋಷಗಳನ್ನು ಎಂಜಾಯ್ ಮಾಡ್ತಿದ್ದಾಳೆ. ಬದುಕು ಏಕಿಲ್ಲ ತಿರುವು ತಗೊಳ್ತು ಅಲ್ವಾ? ಚಂದನಳ ಬದುಕು ಹೀಗಾಗುವುದಕ್ಕೆ ಕಾರಣ ಹರಿಹರೆಯದಲ್ಲಿ ಅವಳಿಗೆ ಸಿಗಬೇಕಾದ ಪ್ರೀತಿ ಬೆಂಬಲ ಸಿಗದೆ ಅದನ್ನು ಇನ್ನೆಲ್ಲ ಹುಡುಕಿ ಹೋರಾಟ ಕಾರಣಕ್ಕಾಗಿ. ಆ ವಯಸ್ಸಲ್ಲಿ ಹಾಗೆ ಯಾರನ್ನಾದರೂ ನಮ್ಮ ಮೇಲೆ ಸ್ವಲ್ಪ ಕಾಳಜಿ ತೋರಿಸಿದರೂ ಅದೇ ಪ್ರೀತಿ ಎಂದು ಕೊಳ್ಳುತ್ತೇವೆ. ಸಿಗಬೇಕಾದದ್ದು ಸಿಗದೆ ಹೋದಾಗ ಸಿಕ್ಕಲ್ಲೆಲ್ಲ ಅದನ್ನು ಹುಡುಕ ಹೊರಡುತ್ತೇವೆ. ಇದೇ ನಾವು ಮಾಡುವ ತಪ್ಪು. ಚಂದನಾಳ ಥರ ತಮ್ಮ ಬದುಕಾಗದಿರಲಿ.